ಕುಮಾರಸ್ವಾಮಿ ಅವರು 60% ಸರ್ಕಾರ ಒಂದು ಗಂಭೀರ ಆರೋಪ ಮಾಡಿದ್ರು. ಅದಕ್ಕೆ ದಾಖಲೆಗಳನ್ನು ಕೂಡ ಕೇಳಿದ್ರು. ಅದಕ್ಕೆ ಗುತ್ತಿಗೆದಾರರ ಇದಕ್ಕೆ ದಾಖಲೆ ಅಂತ ಹೇಳ್ತಿದ್ದಾರೆ. ಹಿಂದೆ ಇವರು PCM ಕೂಡ ಮಾಡಿದ್ರು, 40% ಕೂಡ ಮಾಡೋದಕ್ಕೆಲ್ಲ ದಾಖಲೆ ಕೊಟ್ಟಿದ್ರ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ರೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ ಸರ್ಕಾರ ಅಂತ ಹೇಳ್ತಿದ್ದಾರೆ. ನಾನು PCM 40% 60% ಇದೆಯಲ್ಲ, ಭ್ರಷ್ಟಾಚಾರದ ಬಗ್ಗೆ ಯಾವನೇ ರಾಜಕಾರಣಿ ಮಾತಾಡಿದ್ರು ಕೂಡ ಅದು ಅಪವಾದ. ಇದು ಯಾವ ರಾಜಕಾರಣಿ ಈ ದೇಶದಲ್ಲಿ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರಲ್ಲ ಅವರೆಲ್ಲ ಹಿಪೋಕ್ರೆಟ್ಸ್. ಅವರೆಲ್ಲ ರಾಜಕಾರಣದಲ್ಲಿ ಭ್ರಷ್ಟಾಚಾರ ಏನು ಬಗ್ಗೆ ಮಾತಾಡ್ತಾರಲ್ಲ ಸತ್ಯ ಹೇಳಬೇಕೇ ಹೊರತು ಹಿಪೋಕ್ರಸಿ ಇರಬಾರ್ದು. ಒಬ್ಬ ಹೆಚ್ಚು ಭ್ರಷ್ಟಾಚಾರಿ ಇರ್ಬೋದು, ಒಬ್ಬ ಕಡಿಮೆ ಭ್ರಷ್ಟಾಚಾರಿ ಇರ್ಬೋದು. ಆದರೆ ಭ್ರಷ್ಟಾಚಾರದಿಂದ ಬಹಳಷ್ಟು 90% ಯಾರೂ ಬರ್ತಿಲ್ಲ. ಕುಮಾರಸ್ವಾಮಿ ಮತ್ತೊಂದು ಗಂಭೀರ ಆರೋಪವನ್ನು ಕೂಡ ಮಾಡ್ತಾರೆ. ಈ ಸರ್ಕಾರದಲ್ಲಿ ಸಚಿವರ ಸಹಿ ಮಾರಾಟಕ್ಕೆ ಇದೆ ಅಂತ. ಸಚಿವರ ಸಹಿ, ಅವರು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಅದರಿಂದ ಅವ್ರದ್ದು ಸಹಿ ಮಾರಾಟಕ್ಕಿತ್ತ? ಅದೇನೋ ಅವ್ರ ಅನುಭವದ ಮೇಲೆ ಹೇಳಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಸರ್, ಎಸ್ ಟಿ ಸೋಮಶೇಖರ್ ಅವರನ್ನ ಮಾತಾಡ್ತಾರೆ TV9 ಜೊತೆಗೆ. ಅಂದ್ರೆ 100 ಕೋಟಿಯನ್ನ ತನ್ನ ಮಗನನ್ನ ಗೆಲ್ಸ್ಕೋಬರ್ಗೆ ಕುಮಾರಸ್ವಾಮಿ ಅಲ್ಲಿ ಖರ್ಚು ಮಾಡಿದ್ದಾರೆ ಅಂತ. ಅದು ಅವ್ರಿಗೇನು ಮಾಹಿತಿ ಇದೆ, ಮಾಹಿತಿ ಆಧಾರದ ಮೇಲೆ ಹೇಳಿರ್ಬೋದು. ಆದ್ರೆ ನಾನು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಖರ್ಚಂತೂ ಮಾಡಿದಾರಲ್ಲ, ಯಾರೇನು ಕಮ್ಮಿ ಮಾಡಿಲ್ಲ, ಎಲ್ಲ ಮಾಡಿ. ಸರ್ಕಾರದ ವಿರುದ್ಧ 60% ಹೇಳ್ತಾರೆ. ನೀವು ಎಷ್ಟು ತಗೊಂಡಿದ್ರಿ ಅವಾಗ ಅದನ್ನ ಹೇಳಿ ಅಂತ ಹೇಳಿದ್ದಾರೆ ಸರ್. ಹಾಗೆ ನಾನು ಹೇಳಿದ್ನಲ್ರಿ, 60%, 40%, 20%, 80%, 100% ಇದೆಲ್ಲ ಕರಪ್ಷನ್ ಹೇಳ್ತಾರಲ್ಲ. ಅದ್ರ ಬಗ್ಗೆ ರಾಜಕಾರಣಿಗಳು ಯಾರು ಮಾತಾಡಬಾರ್ದು, ಕರಪ್ಷನ್ ಬಗ್ಗೆ. ಯಾಕೆಂದ್ರೆ ಯಾರು ವರ್ತಿಲ್ಲ. 90% ಪಾಲಿಟಿಷಿಯನ್ಸ್ ದೇ ಆರ್ ಆಲ್ ಕರಪ್ಟ್. ಸುಮ್ಮನೆ ಮಾತಾಡೋದು ಯಾಕೆ ಮಾತಾಡ್ತೀರಿ? ಥ್ಯಾಂಕ್ ಯು ಸರ್. ಎಸ್, ಇಷ್ಟು ಕೂಡ ಸಚಿವ KN ರಾಜಣ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.